ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿರಿಯ ಸ್ವತಂತ್ರ ಹೋರಾಟಗಾರರಾಗಿ ಭಾಗವಹಿಸಿ ನಮಗೆ ಸ್ವತಂತ್ರ ದೊರಕಿಸಿಕೊಳ್ಳಿ ತಮ್ಮ ಜೀವನವನ್ನು ಸಮರ್ಪಿಸಿಕೊಳ್ಳುವಂತವರು. ಸೊ ನಿಮ್ಮ ಸೇವೆ ನಮಗೆ ಸ್ಫೂರ್ತಿಯಾಗಲಿ, ನೀವು ನಮಗೆ ಪ್ರೇರಣೆ ಆಗಲಿ ಅಂತ ಯುವಕರಲ್ಲಿ ಕೇಳ್ಕೊಳ್ತಾ ಮತ್ತೊಬ್ಬ ಹಿರಿಯ ಮುತ್ಸದ್ದಿ ಶಂಕರ್ರಾವ್ ಅವರವರು ಶ್ರೀತ ಕೃಷ್ಣಸ್ವಾಮಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರ ಮಾರ್ಗದರ್ಶನ, ಇವರ ಸೇವೆ ನಮಗೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಫ್ಯೂಚರ್ ಆಫ್ ಕ್ರೀಡಾ ಸಂಸ್ಥೆ ಬಸವನಗುಡಿ ಎಲ್ಲರೂ ಜನ ಚಪ್ಪಾಳೆ ಮಕ್ಕಳ ಹಿರಿಯ ಮುತ್ಸದ್ದಿಗಳನ್ನ ಅತ್ಯಂತ ಪ್ರೀತಿಯಾಗಿ ಮೂವರು ಗಣ್ಯರಿಗೆ ಅವರ ಸೇವೆ ಮನೋಭಾವ, ಅವರ ಶ್ರೇಷ್ಠ ಜೀವನಗಳಿಗೆ ಪ್ರೇರಣೆ ಆಗಲಿ, ಸ್ಫೂರ್ತಿಯಾಗಲಿ ಅಂತ ಕೇಳ್ಕೊಳ್ತಾ ಫ್ಯೂಚರ್ ಆಫ್ ಬಸವನಗುಡಿ ಕ್ರೀಡಾ ಸಂಸ್ಥೆ ಹಿರಿಯ ಆಟಗಾರರು ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. ಗೌರವ ನೆನಪಿನ ಕಾಣಿಕೆಯನ್ನು ನಮ್ಮ ಬಸವನಗುಡಿಯ ಒಬ್ಬ ಕಬಡ್ಡಿಯ ಧೀಮಂತ ಹಿರಿಯ ಕಬಡ್ಡಿಯ ಮಹಾನ್ ಚೇತನ ಗುರುಗಳಾದಂಥ ದಿವಂಗತ ಬಸವರಾಜರವರ ಸವಿ ನೆನಪು ಸ್ಮರಣೆಗಾಗಿ ನಡೆಸ್ತಾ ಇದ್ದೀವಿ. ಯಶಸ್ವಿ ಕಬಡ್ಡಿ ಕ್ರೀಡಾಕೂಟದಲ್ಲಿ ತಾವು ಆಗಮಿಸಿ ಮೆರುಗನ್ನು ತಂದಿದ್ದ ಸ್ವತಂತ್ರ ಸೇನಾನಿಗಳು ನಿಮಗೆ ಕೋಟಿ ಕೋಟಿ ನಮನಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಅಭಿನಂದನೆಗಳು ಶ್ರೀಯುತ ಶಿವಶಂಕರ್ ರಾವ್ರವರಿಗೆ. ಧನ್ಯವಾದಗಳು. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸೇವೆ ಯುವಕರಿಗೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಒಂದು ಉತ್ತಮ ಸಮಾಜ ಕಟ್ಟುವಲ್ಲಿ ಅತ್ಯಂತ ಉಪಯುಕ್ತವಾಗಬಲ್ಲ ಈ ಕಬಡ್ಡಿ ಕ್ರೀಡಾಕೂಟಗಳು. ಮತ್ತೆ ಜ್ಞಾನೇಶ ಕವಲ ಪಂದ್ಯದ ಯಶಸ್ಸಿನ ರೂವಾರಿ, ಅತ್ಯುತ್ತಮವಾದಂತಹ ಆತ್ಮವಿಶ್ವಾಸದ ಅಲೆಯಲ್ಲಿ ತೇಲ್ತಾ ಇದ್ದ ಮಲ್ಲತ್ತಳ್ಳಿ ಅದೃಷ್ಟಶಾಲಿ ತಂಡ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮವಿಶ್ವಾಸದ ಆಟ, ಸಮಾನ ವಯಸ್ಕರು, ಸಮಾನ ಮನಸ್ಕರು, ಪ್ರಬುದ್ಧ ಮನಸ್ಸಿನ ಪ್ರೌಢಾವಸ್ಥೆಯ ಪ್ರಬುದ್ಧ ಆಟಗಾರರು ಇಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. ಪ್ರಮುಖ ದಾಳಿಗಾರಿ ಕೃಷ್ಣ ಹೊರಭಾಗದಲ್ಲಿ, ಕೃಷ್ಣ ದಾಳಿಯಲ್ಲಿ ನಿಯಂತ್ರಣಿ ಒಂದು ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ 2 ಪಾಯಿಂಟ್ಸ್ ಗಿವನ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ 4 ಅಂಕವನ್ನ, ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ 3 ಅಂಕವನ್ನು ಗಳಿಸಿಕೊಳ್ತಾ ಇದೆ. ಮತ್ತೊಂದು ಪೈಪೋಟಿ ಬಂದ ಪ್ರಥಮ ಸೆಮಿಫೈನಲ್ ಪಂದ್ಯ, ಪ್ರಥಮ ಉಪಾಂತ್ಯ ಪಂದ್ಯ, ಫಸ್ಟ್ ಸೆಮಿಫೈನಲ್ ಆಫ್ ದ ಟೂರ್ನಮೆಂಟ್. ರೇವಂತನನ್ನು ಬಂಧಿಸಿದ್ದಾನೆ ಈಗ ಕಿಲಾಡಿ. ಮತ್ತೆ ಕೃಷ್ಣ ತನ್ನ ಶ್ರೇಷ್ಠ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಯಶಸ್ವಿ ದಾಳಿಯನ್ನ ಮತ್ತೆ ಸಂಘಟಿಸಿಕೊಳ್ತಾ ತಂಡಕ್ಕೆ ಉಪಯುಕ್ತವಾಗಬಲ್ಲಂತ ಸೂಪರ್ ರೈಡರ್ ಆಗಿ ಸೂಪರ್ ರೇಸ್ ನಲ್ಲಿ 6-4 ಇನ್ ಫೇವರ್ ಆಫ್ ಮಲ್ಲತ್ತಳ್ಳಿ. ಈ ಮಹತ್ವದ ಪ್ರತಿಷ್ಠಿತ ಪಂದ್ಯಾವಳಿ ನಿಜವಾಗ್ಲೂ ಅದೃಷ್ಟಶಾಲಿ ತಂಡ ಅಂತ ನಾನು ಹೇಳೋದಾದ್ರೆ ಅದು ಮಲ್ಲತ್ತಳ್ಳಿ ತಂಡ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ. ಅದ್ಭುತ ಆಟದ ಜೊತೆಯಲ್ಲಿ ಕೂಡ ಅದೃಷ್ಟದ ಆಟದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಯುವ ಆಟಗಾರರು. ಮತ್ತೆ ಕೃಷ್ಣ ಎಸ್ ಬೆಂಚಿನ ಗಾಳಿ ಸೂಪರ್ ರೇಸ್ನೊಂದಿಗೆ ಹ್ಯಾಂಡ್ ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಇದ್ದಾನೆ. ತನ್ನ ದಾಳಿಯ ವೇಗದ ಗತಿಯನ್ನ ಕ್ಷಣಾರ್ಧದಲ್ಲಿ ಹೆಚ್ಚಿಸಿಕೊಳ್ತಾ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಗಿ ಕೃಷ್ಣ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಗೌರವಾಧ್ಯಕ್ಷರು, HL ನ ಮಾಜಿ ರಾಷ್ಟ್ರೀಯ ಕ್ರೀಡಾಪಟು.
ನಮ್ಮ ಹಾಸನ ಜಿಲ್ಲಾ ಮಿಚಲ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀಮಂತ ಕಾತೇಗೌಡರು ಇಲ್ಲಿಗೆ ಆಗಮಿಸಿದರೆ ಅವರಿಗೆ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಹಾಸನ ಜಿಲ್ಲಾ ಮಿಚಲ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಮಂತ ಕಾತೇಗೌಡರು ಆಗಮಿಸಿದರೆ ಅವರಿಗೆ ಭವ್ಯ ಸ್ವಾಗತವನ್ನು ಬಯಸ್ತಾ ಇದೆ. ಫ್ಯೂಚರ್ ಆಫ್ ಸ್ಕೂಲ್ ಸಂಸ್ಥೆ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದೆ. ಹಾಗೆ ಶ್ರೀಮಂತ ನಾರಾಯಣಸ್ವಾಮಿ ಅವರು ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಮಿಚಲ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು, ಹಾಗೆ ಶ್ರೀಮಂತ ಲೋಕೇಶ್ ಅವರು ರಾಷ್ಟ್ರೀಯ ಕಬಡ್ಡಿ ಕ್ಲಬ್ PL, ಹಾಗೆ ಶ್ರೀಮಂತ ಪ್ರಸನ್ನ ಅವರು ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಮಿಚಲ್ ಕಬಡ್ಡಿ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ ನಿಯೋಜಿತರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಲೋಕೇಶ್ ರಾಷ್ಟ್ರೀಯ ಹಿರಿಯ ಮಾಜಿ ಕಬಡ್ಡಿ ಕ್ರೀಡಾಪಟು, ಹಾಗೆ ರಾಜಶೇಖರ್ ಸಂಘಟನಾ ಕಾರ್ಯದರ್ಶಿ, ದಯವಿಟ್ಟು ಅವರಿಗೆ ಆಸೀನ ಕೇಳ್ಕೊಳ್ತೀವಿ. ಅತ್ಯಂತ ಮಹತ್ವದ ಕಬಡ್ಡಿಯ ಕ್ರೀಡಾಕೂಟ ತಮ್ಮ ನೆಚ್ಚಿನ ನಾಯಕನ ನೆಚ್ಚಿನ ಕಬಡ್ಡಿಯ ಗುರುಗಳ ಸ್ಮರಣೆಗಾಗಿ ನೆನಪಿಗಾಗಿ ಇಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಅದನ್ನು ಅರ್ಪಿಸ್ತಾ ಇದ್ದೇವೆ. ಒನ್ಸ್ ಅಗೇನ್ ಇನ್ ರೈಡಿಂಗ್ ಸೆಕ್ಷನ್ ರೇವಂತ್ ಕಳೆದ ಬಾರಿ ತಂದಿದ್ದ ಜಯದ ರೂವಾರಿ ಸೂಪರ್ ರೈಡ್ ನಲ್ಲಿ ಸೂಪರ್ ಗೆಲುವನ್ನು ತಂದುಕೊಂಡಿದ್ದ ರೇವಂತ್ ಈಗ ಮಲ್ಲಕಲ್ಲಿ ಎಲ್ಲ ಬಂದಿದೆ. ಈ ಸಂದರ್ಭದಲ್ಲಿ ಫ್ಯೂಚರ್ ಆಫ್ ಕ್ರೀಡಾ ಸಂಸ್ಥೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ, ಅಭಿನಂದಿಸ್ತಾ ಇದೆ. ಅಂಕಣ ಸಾಕ್ಷಿ ಆಗ್ಬಿಡುತ್ತಾದ್ರೆ ಜಾರಿ ಬಿದ್ದ ಚಾಲುಗಾರನನ್ನ ಅಂಕಣದಲ್ಲಿ ಮತ್ತೊಂದು ಜೋಡಲ್ಲಿ ನೀಡಲಾಗ್ತಾ ಇದೆ. ಒನ್ಸ್ ಅಗೇನ್ ರೇವಂತ್ ಇನ್ ರೈಡಿಂಗ್ ಕಬಡ್ಡಿಗೆ ಸುತ್ತ ಉದ್ದರತೆಯ ಸುತ್ತ ರೈಡರ್ ಆಗಿ ರೇವಂತ್ ಕಳೆದ ಪಂದ್ಯದ ಸೂಪರ್ ಮತ್ತೆ ಸೂಪರ್ ರೇಷನ್ಗೆ ರೇವಂತ್ 13-9 ಪಂದ್ಯ ಸಾಕ್ತಾ ಇದೆ. 39 ಇನ್ ಫೇವರ್ ಆಫ್ 13-9 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಇದೀಗ ತನ್ನ ವೇದಿಕೆಗೆ ಆಗಮಿಸಿದ್ದ ಸನ್ಮಾನ ಶ್ರೀ ಎಸ್ ವಾಸುದೇವಮೂರ್ತಿ ಸರ್ ಅವರು ರತ್ನಗಿರಿ ಇಂಪ್ಯಾಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಅಧ್ಯಕ್ಷರು ಅವರಿಗೆ ಭವ್ಯ ಸ್ವಾಗತವನ್ನು ಬಯಸ್ತಾ ಇದೆ. ಈ ಭವ್ಯ ವೇದಿಕೆ ಫ್ಯೂಚರ್ ಆಫ್ ಕ್ರೀಡಾ ಸಂಸ್ಥೆ ಪರವಾಗಿ ತಮಗೆ ತುಂಬಿದೆ. ಹಾಗೆ ಕಾರಂಜಿ ಕ್ರಿಕೆಟರ್ಸ್ ಅಭಿಷೇಕ್ ಅವರು ಸಂಘಟನೆ ದಯವಿಟ್ಟು ಆಗಮಿಸಬೇಕಂತ ಮನವಿ ಮಾಡಿಕೊಟ್ಟಿದ್ದಾರೆ. ಅಭಿಷೇಕ್ ಕಾರಂಜಿ ಕ್ರಿಕೆಟರ್ಸ್ ಜ್ಞಾನೇಶನಿಗೆ ಸವಾರಿ ಮಾಡಿ ಜ್ಞಾನೇಶ್ ಮಾಡುವ ಮಡಿಪಾಡಿ ಇದು ಅನುಚಿತವಾಗಿ ಡೈರೆಕ್ಟ್ ರೇವಂತ್ ಇನ್ ರೈಡಿಂಗ್ ಮತ್ತೆ ರೇವಂತ್ ಕಳಿಸ್ಕೊಳ್ತಾ ಇದ್ದಾನೆ. 7 ಅಂಕಗಳ ಅಂತರ ಮತ್ತು 7 ಅಂಕಗಳ ಅಂತರವನ್ನು ಕಾಪಿಸಿಕೊಳ್ತಾ ಇದೆ ರೇವಂತ್. ಮತ್ತೊಂದು ಸೂಪರ್ ರೀಚ್ ನ ಸೂಪರ್ ರೈಡ್ ನಲ್ಲಿ ಇದೀಗ ಕೃಷ್ಣ ಆಗ್ತಾ ಇದ್ದಾರೆ. 8 ಅಂಕಗಳ ಅಂತರ. ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ರಾಯಲ್ ವಿಕ್ಟರಿಗಾಗಿ ಸಂಚನ್ನು ರೂಪಿಸಿತು. ಅದರಂತೆ ವ್ಯವಸ್ಥಿತವಾದಂತಹ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ. ಭಾಗದಲ್ಲಿ ಜ್ಞಾನೇಶ ತಂಡದ ಬೆನ್ನೆಲುಬು ಆಟಗಾರ ಅಂತ ಭರವಸೆ ಆಟಗಾರ ಮತ್ತೆ ಮತ್ತೆ ಜೂಪರ್ ರೇಡೊಂದಿಗೆ
ಜ್ಞಾನೇಶ ಪಂಡಿತ್ ವರವಾಗಿದ್ದಾನೆ. ಸಕ್ಸಸ್ಫುಲ್ ಹದಿಮೂರರಲ್ಲಿ ಪಂದ್ಯ ಮತ್ತೆ ಮರುಪ್ರಾರಂಭ ತೃತೀಯಕ್ಕೆ ಚಾಲನೆ ನೀಡಲಾಗಿದೆ. ಜ್ಞಾನೇಶ್ ತಾಲೂ ವಿಭಾಗದಲ್ಲಿ ಮತ್ತೊಂದು ಕಾಪಾಡಬೇಕು. ಅದೃಷ್ಟ ವಂಚಿತನಾಗಿದ್ದಾನೆ ಜ್ಞಾನೇಶ. ಉತ್ತಮ ಪ್ರಯತ್ನ ಹರಣ ಮಾಡುವಂತ ತಂತ್ರಗಾರಿಕೆ ಮಾಡಿದ್ದು. ಈಗ 2 ಆಟ ನೀಡಲಾಗ್ತಾ ಇದೆ. ರೇವನ್ ಈಸ್ ಆನ್ ಫೈರ್. Next semi-final match, HYC SLK Towers feature road. Both the team please get ready in the second car. ಮತ್ತೆ ರೇವಂತ ಪಂದ್ಯಾವಳಿಗೆ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ತಂಡ ಇದು ಸೆಮಿಫೈನಲ್ಗೆ ಬಂದಿದೆ ಅಂದ್ರೆ ಅದು ರೇವಂತನೇ ಕಾರಣ. ಸೂಪರ್ ಸಕ್ಸಸ್ಫುಲ್ ರೈಡರ್ ಆಗಿ ರೇವಂತ್ ಉಜ್ಜನ್ಮುಖ ರೈಡರ್. ಮತ್ತೊಂದು ಯಶಸ್ವಿ ಟ್ಯಾಕಲ್ ಪಟ್ಟನ್ನು ಬೆಳೆಸಿಕೊಳ್ಳುತ್ತಾ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ರಾಯಲ್ ವಿಕ್ಟರಿಗಾಗಿ ಕಾಯ್ತಾ ಇದೆ. ಈ ಪಂದ್ಯ ಗೆದ್ರೆ ಫೈನಲ್ಗೆ ಪ್ರವೇಶ ಪಡೆದ ಬಲಿಷ್ಠ ಮೊದಲ ತಂಡವಾಗಿ ಹೊರಹೊಮ್ಮುತ್ತೆ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ. ರೇಟಿಂಗ್ ಫಾರ್ ದಿ ರಾಯಲ್ ವಿಕ್ಟರಿ. ಮಂಚತ್ವ ವಿಭಾಗದಲ್ಲಿ ಸಮಯವನ್ನ ಹರಣ ಮಾಡೋ ತಂತ್ರಗಾರಿಕೆ. ಇದು ಸುತ್ತ ಕೂಡ ಸೂಕ್ತ ಸಂದರ್ಭದ ಸೂಕ್ತ ಸಲಹೆಯನ್ನ ಸಹಕಾರರೊಂದಿಗೆ ಆಪ್ತ ಸಮಾಲೋಚನೆ ಮತ್ತು ಈ ಪಂದ್ಯ ಗೆಲ್ಲುವ ನಿಟ್ಟಿನಲ್ಲಿ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ರಾಯಲ್ ವಿಕ್ಟರಿಗಾಗಿ ಸಂಚಲನ ರೂಪಿಸಿದೆ. ಮೊದಲನೇ ಬಾರಿ ಕಿಶೋರ್ ಅದರನ್ನ ಬಂದಿಸಿ ರೀಚಿಂಗ್ ಫ್ರಮ್ ಔಟ್ಸೈಡ್. ಆರಂಭಿಕ ಹಂತದಿಂದ ಸಾಕಷ್ಟು ವೈಫಲ್ಯಗಳನ್ನ ಸರಿಪಡಿಸಿಕೊಳ್ತಾ ಈಗ ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠ ತಂಡವಾಗಿ ಮತ್ತೆ ಕಿಶೋರ್ನ ಪ್ರಯತ್ನ ಉತ್ತಮವಾಗಿತ್ತು. ಆದರೆ ಜೊಟ್ಟಿಗೆ ನೇರ ಅಂಕಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. 27-15 27-15 ಇನ್ನು ಕಾಲಾವಕಾಶ ಇದೆ. 45 ಸಿಡಿ ಉತ್ಸಾಹಿ ನಡೀತಾ ಇದೆ. ರಣೋತ್ಸಾಹ ಬರ್ತಾ ಇದೆ. ಒಳ ಕ್ಯಾಚ್ ಕೃಷ್ಣ ಈಸ್ ಆನ್ ಫೈರ್. ಇದೀಗ ಆತನ ಬೆಂಚಿನಲ್ಲಿ ಮತ್ತೊಮ್ಮೆ ಒಂದು ಅತ್ಯುತ್ತಮದ ವಿರುದ್ಧವನ್ನು ಸಾಧಿಸಿಕೊಳ್ತಾ ಇದೆ. 28-15 13 ಅಂಕಗಳ ಅಂತರ. 28-16 12 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ. ಗಳಿಸಿರುವ ಮುನ್ನಡೆಯ ಅಂಕಗಳನ್ನ ಕಾಯ್ದಿರಿಸಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ಸಮಯಹರಣವನ್ನು ಮಾಡ್ತಾ ನಾರಾಯಣಾಚಾರ್ಯ ಹಿರಿಯ ಕಬಡ್ಡಿ ಕ್ರೀಡಾಪಟು. ಡ್ರೈವಿಂಗ್ ಹಾಕಲು ವೈಫಲ್ಯವನ್ನು ಕಂಡುಕೊಳ್ತಾ ಇದೆ.
ಮಾಡಿದ ಜ್ಞಾನೇಶ್ ತಾಲೂಕು ಭಾಗದಲ್ಲಿ ತನ್ನೆಲ್ಲ ಸಾಹಸವನ್ನ ಇಲ್ಲಿ ಎಸ್ ಇದ್ದಾರೆ ಜ್ಞಾಪಕಗೊಳ್ಳಬೇಕಾಗ್ತದೆ. ಏನೋ ಮಾಡಲು ಹೋಗಿ ಏನೋ ಮಾಡಿದ್ದೆ ನೀನು ಅಂತ ಕಿಶೋರ್ ಸಹಾಯಗಾರರು ಹೇಳ್ತಾ ಇದ್ದಾನೆ. ಹೊರಗೆ ಕೂಡ ಹೊರಗೆ ತಪ್ಪಿದ್ದಾನೆ. ಸೊ ಮ್ಯೂಚುವಲ್ ಪಾಯಿಂಟ್ ಫಾರ್ ಚಿಪ್ಸ್ ಇದೀಗ ಮಂಚು ಸೂಪರ್ ರೊಟೇಟಿಂಗ್ ಸ್ಟೈಲ್ ನಲ್ಲಿ ಸೂಪರ್ ಈಸ್ಟರ್ನ್ಗೆ ಮತ್ತೊಂದು ರೈಡಿಂಗ್ ಪ್ಯಾಂಟ್ ಸಕ್ಸಸ್ಫುಲ್ ರೈಡರ್ ಆಗಿದೆ ಮಂಚು. ಮೂವತ್ತು 19 ರಾಯಲ್ ಸ್ಪೋರ್ಟ್ಸ್ಗೆ ಪರವಾಗಿ 30-19. ಅಂಕವನ್ನ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ, 19 ಅಂಕವನ್ನ ಮಲಕಲಿ ಸ್ಪೋರ್ಟ್ಸ್ ಕ್ಲಬ್. 11 ಅಂಕಗಳ ಅಂತರವನ್ನ ಇದೀಗ ಜ್ಞಾನೇಶ್ ಮತ್ತೆ ಜೈಲು ನಾಯಕರ ಮುಖಡ ಬಂಧಿಸಲಾಗ್ತಾ ಇದೆ. ಎಂಡ್ಲೈನ್ ಟಚ್ ಮಾಡಿದ ಔಟ್ ಕೊಡೋದು, ಎಂಡ್ಲೈನ್ ಕ್ರಾಸ್ ಮಾಡಿದ ಮಾತ್ರ ಕೊಡೋದು ನಿಯಮ. ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ ರಾಯಲ್ ವಿಕ್ಟರಿಗಾಗಿ ಸಂಚಲನ ರೂಪಿಸಿ ಉತ್ತಮವಾದಂತ ಸಮಯ ಹಾಲವನ್ನು ಮೈಗೂಡಿಸಿಕೊಳ್ತಾ ಇದೆ. ಸಾಕಷ್ಟು ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುವ ರಣತಂತ್ರವನ್ನು ಏನು ಕಾಲಾವಕಾಶ ಇದೆ. ಸೂಪರ್ ರೈಡ್ಗಳು ಮೂಡಿದ ಕೃಷ್ಣನಿಂದ ನಿಜವಾಗ್ಲೂ ಸೂಪರ್ ಗೆಲುವನ್ನು ಪಡೆದುಕೊಳ್ಬೋದು. ಒಂದು ಅತ್ಯುತ್ತಮವಾದ ಕಲೆಯನ್ನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾನೆ ಕೃಷ್ಣ. ಬ್ಯಾಕ್ ಕಿಕ್ ಮುಖಂಡ ಮುಟ್ಟಂತ ಪ್ರಯತ್ನ. ಇದೀಗ ಕೃಷ್ಣ ಒಂದು ಅಂಕವನ್ನು ಗಳಿಸಿಕೊಳ್ತಾ ಇದ್ದಾನೆ. ಮೂವತ್ತೊಂದು 20, 11 ಅಂಕಗಳ ಅಂತರವಿದೆ. ಎದುರಾಗುವ ಲಾಲ ಪಡೆದ ಅವಕಾಶ ಇದೆ. ಅವರ ಕೈ ಚೆಲ್ತಾ ಇದೆ. ನಿಜವಾಗ್ಲೂ ಇಟ್ಸ್ ಎ ಕಾಸ್ಟ್ಲೆಸ್ಟ್ ಮಿಸ್ಟೇಕ್ ಮೇಡ್ ಬೈ ದಿ ಡಿಫೆಂಡರ್. ಇಂಥ ಸಂದರ್ಭದಲ್ಲಿ ಈ ನಮ್ಮ ಮಣಿ ಮತ್ತು ಶರತ್ ಮತ್ತು ಶ್ರೀನಿವಾಸ್ ಸಹಯೋಗಿಗಳು ಈ ಪಂದ್ಯಾವಳಿ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಗಣ್ಯರಿಗೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಿ ಧನ್ಯವಾದಗಳು. in favor of Royal Sports Academy. 32-21. ಈ ಪಂದ್ಯದ ಮೇಲೆ ಉತ್ತಮವಾದ ಆರಂಭದಲ್ಲಿ ಕೂಡ ಆಕ್ರಮಣಕಾರಿ ಆಟದ ಪ್ರದರ್ಶನ ನೀಡಿ ಹಿರಿಯ ಅನುಭವಿ ಆಟಗಾರರು ಉತ್ತಮವಾದ ಸಾಧನೆಯೊಂದಿಗೆ ಇದು ಸೆಮಿಫೈನಲ್ ಪಂದ್ಯ. ಹಾಗಾಗಿ ಅದರ ಮಹತ್ವವನ್ನು ಅರಿತು ಈ ಗೆಲುವು ಅವರಿಗೆ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ನೀಡಿದೆ. ಹಾಗಾಗಿ ರಾಯಲ್ ಸ್ಪೋರ್ಟ್ಸ್ ಅಕಾಡೆಮಿ waiting for the one more Royal victory in this tournament. ಶ್ರೀಬಾರಿ ಕೃಷ್ಣನ ಬಂತು. 9 ಚರ್ಯ ಎದುರಿಗೆ ಹೋಗ್ತು. 2 ರೇವಂತ್ ರೈಡಿಂಗ್ ಭಾಗದಲ್ಲಿ ಮತ್ತೊಮ್ಮೆ ರೈಸಿಂಗ್ ಸ್ಟಾರ್ ಆಗಿ ಫಿಲ್ಮ್ ಆಟಗಾರನಾಗಿ ರೇವಂತ್ ಉತ್ತಮ ಸಾಧನೆಯಲ್ಲಿ ಮಾಡ್ತಾರೆ. ಕಂಗ್ರಾಚುಲೇಷನ್ಸ್. ಮತ್ತೊಂದು ಸೂಪರ್ ಗಾಳಿಯೊಂದಿಗೆ ಸಂಸ್ಥಾಪಕರು
ಮಸಲ್ ಮೆನಿಯನ್ ಸ್ಟುಡಿಯೋ ಹಾಗೂ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀ ಧರಣರಾಜ್ ಅವರು ಇದೀಗ ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಟು ಮಿಸ್ಟರ್ ಧರಣರಾಜ್ ಸರ್. ಕ್ರೀಡಾ ಪ್ರೋತ್ಸಾಹಕರಾಗಿ ಬೇಲ್ಚೆಕ್ ಪಾಲಿಮರ್ಸ್ ಪ್ರೈವೇಟ್ ಲಿಮಿಟೆಡ್ನ ದೇಹದಾರಿಯ ಸ್ಪರ್ಧಾಳುವಾಗಿ ಚಿನ್ನ ಮಾಲೀಕರಾಗಿ ಬೇಲ್ಚೆಕ್ ಪಾಲಿಮರ್ಸ್ ಪ್ರೈವೇಟ್ ಲಿಮಿಟೆಡ್ ಚಿನ್ನ ಮಾಲೀಕರವರಾಗಿರ್ತಾರೆ. ಅವರಿಗೆ